ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಎರಡದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ನೋಡಬಹುದು. ಓಕೆ, ಫಸ್ಟ್ ಪ್ರಾಬ್ಲಮ್. From the income statement given below, you are required to prepare a common size income statement. ಯಾವ್ದು ಕೇಳಿದಾರೆ ನಮಗೆ? ಕಾಮನ್ ಸೈಜ್ ಕೇಳಿದಾರೆ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಕ್ವಶನ್ ಪರ್ಟಿಕ್ಯುಲರ್ಸ್ 2009 ಅಂಡ್ 2010. ನಮ್ಗೆ ಇಲ್ಲಿ 2 years ಅನ್ನ ಕೊಡ್ಬೇಕಾಗುತ್ತೆ. ಸೊ 2009 ಅಂಡ್ 10 ಕೊಟ್ಟಿದ್ದಾರೆ. ಕಂಟಿನ್ಯೂಯಿಂಗ್ ಆಪರೇಷನ್, ರೆವೆನ್ಯೂ ಫ್ರಮ್ ಆಪರೇಷನ್ ಅಂತಂದ್ರೆ ಇದೇನು? ಸೇಲ್ಸ್. ಎಷ್ಟದ ನಮ್ಗೆ ಅಮೌಂಟ್? 2,80,000, 3,30,000. ನೆಕ್ಸ್ಟ್ ಅದರ್ ಇನ್ಕಮ್ ಏನೂ ಇಲ್ಲ, ಸೊ ಡ್ಯಾಶ್. ಟೋಟಲ್ ಏನಾಯ್ತು ನಮ್ದು? 2,80,000, 3,30,000. ಇದೇನ್ ನಮ್ದು? ಟೋಟಲ್ ರೆವೆನ್ಯೂ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಸೇಲ್ಸ್, ಅದರ್ ಎಕ್ಸ್ಪೆನ್ಸಸ್. ಸೊ ಎರಡನ್ನು ಟೋಟಲ್ ಮಾಡಿದ್ಮೇಲೆ ನಮ್ಗೆ ಬಿ ಅಂತ ತಗೋತೀವಿ. ಅದೇನಾಯ್ತು? ಟೋಟಲ್ ಎಕ್ಸ್ಪೆನ್ಸಸ್. ಇಲ್ಲಿ ಎ ಮೈನಸ್ ಬಿ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಈ ಒಂದು ಅಮೌಂಟ್ ಮೇಲೆ ಲೆಸ್ ಟ್ಯಾಕ್ಸ್. ಇಲ್ಲಿ 40% ಆನ್ ಪಿಬಿಟಿ. ಪಿಬಿಟಿ ಮೀನ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಆಲ್ರೆಡಿ ಅವರೇ ಏನ್ ಮಾಡಿದಾರೆ ಅಂದ್ರೆ 40% ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ 66,000 ಇಂಟು 40%. ಅವಾಗ ನಮ್ಗೆ ಎಷ್ಟು ಸಿಗುತ್ತೆ? 26,400 ಅವರ ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ನೀವೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯ ಇಲ್ಲ, ಎಲ್ಲ ಇದೆ ಆಸ್ ಇಟ್ ಈಸ್ ಇಟ್ರೆ ಮುಗೀತು. ಓಕೆ, ಎರಡು ತರದ್ದು ಮೆನ್ಷನ್ ಮಾಡಿದ್ರೆ ಆಯ್ತು. ನಮಗೆ ನೆಟ್ ಪ್ರಾಫಿಟ್ ಇದ್ರೊಳಗೆ ಮೈನಸ್ ಮಾಡಿದ್ರೆ ನಮ್ಗೆ ನೆಟ್ ಪ್ರಾಫಿಟ್ ಬಂತ. ಇದಿಷ್ಟು ಕ್ವಶನ್ ಆಗಿದೆ. ನಾವು ಕಂಪ್ಯಾರಿಟಿವ್ ಇದ್ದಾಗ ಏನ್ ಮಾಡ್ತಿದ್ವಿ? ಇದೇ ಸೇಮ್ ಫಾರ್ಮೆಟ್ ಇಲ್ಲಿ ಅಡಿಷನ್ 2 ಕಾಲಮ್ ಅನ್ನ ಹಾಕ್ತಿದ್ವಿ. ಅದೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ ಅಂತ ಹೇಳಿ. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪರ್ಟಿಕ್ಯುಲರ್ಸ್ ಆಸ್ ಇಟ್ ಈಸ್ 2009. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ಅಂತ ಹೇಳಿ ಕಾಲಮ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ 2010 ಇಲ್ಲಿ ಮತ್ತೆ ಪರ್ಸೆಂಟೇಜ್ ಅಂತ ಹೇಳಿ ಒಂದು ಕಾಲಮ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಇಲ್ಲಿವರೆಗೂ ಇದು ಏನದ? ಇದೇ ಐಟಮ್ಸ್ ಅನ್ನ ತಗೋತೀವಿ, ಇದೇ ರೀತಿ ಪರ್ಟಿಕ್ಯುಲರ್ಸ್ ಇದೆ ಸೇಮ್. ಆನ್ಸರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಪರ್ಟಿಕ್ಯುಲರ್ಸ್ 2009 ಅಮೌಂಟ್ ಅಂಡ್ ಪರ್ಸೆಂಟೇಜ್, 2010 ಅಮೌಂಟ್ ಅಂಡ್ ಪರ್ಸೆಂಟೇಜ್. ಕಂಟಿನ್ಯೂಯಿಂಗ್ ಆಪರೇಷನ್, ಫಸ್ಟ್ ಒನ್ ಏನಿದೆ ನಮಗೆ? ರೆವೆನ್ಯೂ ಫ್ರಮ್ ಆಪರೇಷನ್ ಅದ. ಸೊ ಅಮೌಂಟ್ 2,80,000. 2010 ಇದ್ದಾಗ 3,30,000 ಸೇಮ್ ಅನ್ನ ತಗೊಂಡಿದ್ದೇನೆ. ಸೊ ಟೋಟಲ್ ರೆವೆನ್ಯೂ 2,80,000, 3,30,000. ಇದೇನ್ ಪರ್ಸೆಂಟೇಜ್ ಅದ ಅದನ್ನ ನಾನು ಹೇಳ್ತೇನೆ. ಫಸ್ಟ್ ಇದನ್ನೆಲ್ಲ ಮುಗಿಸೋಣ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅದ. ಕಾಸ್ಟ್ ಆಫ್ ಸೇಲ್ಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಸೊ ನಾನು ಸೇಮ್ ಅನ್ನ ತಗೊಂಡಿದ್ದೇನೆ. ಎಷ್ಟೆಷ್ಟು ಅಮೌಂಟ್ ಅದ ಆ ಅಮೌಂಟ್ ಅನ್ನ ತಗೊಂಡಿದ್ದೀನಿ. ಎ ಮೈನಸ್ ಬಿ ಮಾಡಿದಾಗ 66,000 ಬಂದಿದೆ. ಇಲ್ಲೂ 66,000 ಬಂದಿದೆ. ಲೆಸ್ ಟ್ಯಾಕ್ಸ್ 40% ಅದ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ 40%. ಸೊ ಇದ್ರ ಮೇಲೆ 40% ಮಾಡಿದ್ರೆ 26,400 ಬಂತು. ನಮ್ದು ಓಕೆ ನೆಟ್ ಪ್ರಾಫಿಟ್ ಸಿಗ್ತಿವಾಗ. ಹೌದಾ? ಏನು ಇಲ್ಲ, ನಾ ಎದಕ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದ್ರೆ ಆಲ್ರೆಡಿ ಇಲ್ಲೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಆಸ್ ಇಟ್ ಈಸ್ ನಾನು ತಗೊಂಡ್ಬಂದು ಇಟ್ಟಿದ್ದೀನಿ. ಓಕೆ, ನಮಗೆ ಮೇನ್ ಬೇಕಾಗಿರೋದ್ರಿಂದ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀವಿ ಅಂತ. ಸೊ ಹಾಗಾದ್ರೆ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, calculation of percentage is equals to concerned item divided by sales into 100. ಇದು ನಮ್ಮ ಫಾರ್ಮುಲಾ ಅದ. ಕನ್ಸರ್ನ್ಡ್ ಐಟಮ್ ಅಂತಂದ್ರ ಇಲ್ಲಿ ನಮ್ಗೆ ಯಾವಾಗ ಕೊಟ್ಟಾರ? ಕಾಸ್ಟ್ ಆಫ್ ಸೇಲ್ಸ್ ಆಗಿರ್ಬೋದು, ಅದರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಆಗಿರ್ಬೋದು, ಆರ್ ಟ್ಯಾಕ್ಸಸ್ ಆಗಿರ್ಬೋದು. ಇವೆಲ್ಲ ಏನಾಯ್ತು? ನಮ್ದು ಕನ್ಸರ್ನ್ಡ್ ಆಗಿರುವಂತಹ ಐಟಮ್ಸ್. ಸೊ ಇದ್ರ ಮೇಲೆ ಡಿವೈಡೆಡ್ ಬೈ ಸೇಲ್ಸ್. ಸೇಲ್ಸ್ ಅನ್ನೋದೇನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಇವಾಗ ನಾವು 2009 ಅಷ್ಟೇ ನೋಡೋಣ. 2009 ಇದ್ದಾಗ ಸೇಲ್ಸ್ ಎಷ್ಟದ? 2,80,000. ಓಕೆ, ಅಂದ್ರೆ ಇದು ಎಲ್ಲದಕ್ಕೂ ಏನಾಗುತ್ತೆ? ಸೇಮ್ ಅಪ್ಲೈ ಆಗುತ್ತೆ. ಸೇಲ್ಸ್ ಇದಕ್ಕೂ ಡಿವೈಡೆಡ್ ಬೈ ಸೇಲ್ಸ್, ಡಿವೈಡೆಡ್ ಬೈ ಸೇಲ್ಸ್, ಡಿವೈಡೆಡ್ ಬೈ ಸೇಲ್ಸ್. ಸೊ 2,80,000 ನಮ್ದು ಕಾನ್ಸ್ಟೆಂಟ್ ಇಂಟು 100. ಇದು ಎರಡು ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಂದೇನಾಗುತ್ತೆ ಅಂದ್ರೆ ಕನ್ಸರ್ನ್ಡ್ ಐಟಮ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಸೇಲ್ಸ್ ಇದ್ದಾಗ ಕಂಪಲ್ಸರಿ ಏನಾಗುತ್ತೆ ಅಂದ್ರೆ 100% ಬರುತ್ತೆ. ಯಾಕಂದ್ರೆ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತಂದ್ರೆ ಸೇಲ್ಸ್
ಹೌದಾ, ನಾವು ಇದನ್ನ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಸೇಲ್ಸ್ ಅಂತಂದ್ರೆ ರೆವೆನ್ಯೂ ಫ್ರಮ್ ಆಪರೇಷನ್ ಒಳಗೆ ಬರುತ್ತಾ, ಹೌದಾ. ಸೊ ಹಾಗಾದ್ರೆ ಕನ್ಸರ್ನ್ಡ್ ಐಟಮ್ ಇವಾಗ ನಮ್ದು ಏನಾಯ್ತು, ಸೇಲ್ಸ್ ಆಯ್ತು. ಸೊ ಸೇಲ್ಸ್ ಪ್ರೈಸ್ ಎಷ್ಟು, ಅಮೌಂಟ್ ಎಷ್ಟದ, 2,80,000 ಅದ. ಡಿವೈಡೆಡ್ ಬೈ ಸೇಲ್ಸ್ 2,80,000 ಬರುತ್ತಾ, ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಾ, 100 ಬರುತ್ತಾ, ಹೌದಾ. ಸೊ ನಮ್ದು ಯಾವಾಗ್ಲೂ ಸೇಲ್ಸ್ ಏನಾಗುತ್ತೆ ಅಂದ್ರೆ 100 ಒಳಗೆ ಇರುತ್ತೆ. 2009 ಅಂಡ್ 2010 ಇದು ಸಹ 100 ಬರುತ್ತಾ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ. ಕಾಸ್ಟ್ ಆಫ್ ಸೇಲ್ಸ್ ಇನ್ 2014 ಕನ್ಸರ್ನ್ಡ್ ಐಟಮ್ ಎಷ್ಟದ, 1,70,000 ಅದ. 1,70,000 ಡಿವೈಡೆಡ್ ಬೈ ಸೇಲ್ಸ್. ಸೊ 2009 ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದ್ರದ್ದು ಸೇಲ್ಸ್ ಎಷ್ಟದ, 2,80,000. 2,80,000 ಇಂಟು 100 ಮಾಡಿದ್ರೆ 60.72 ಬರುತ್ತೆ. ಸೊ ಆನ್ಸರ್ 60.72. ನೆಕ್ಸ್ಟ್ 2015 ಕನ್ಸರ್ನ್ಡ್ ಐಟಮ್ ಫಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಅದ. ಕಾಸ್ಟ್ ಆಫ್ ಸೇಲ್ಸ್ 2,10,000 ಡಿವೈಡೆಡ್ ಬೈ ಇದ್ರದ್ದು ಸೇಲ್ಸ್ ಎಷ್ಟದ, 2010 ಅದ 3,30,000 ಡಿವೈಡೆಡ್ ಬೈ 3,30,000 ಇಂಟು 100 ಮಾಡಿದ್ರೆ 63.33 ಆನ್ಸರ್ ಬರುತ್ತೆ. ಕ್ಲಿಯರ್. ಅದೇ ರೀತಿ ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ 44,000 ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ 15.71. ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ ಎರಡನೇ ಆಡ್ ಮಾಡಿದಾಗ 2,10,000 ಬಂತ. ಸೊ ಕನ್ಸರ್ನ್ಡ್ ಐಟಮ್ 2,10,000. 2,10,000 ಡಿವೈಡೆಡ್ ಬೈ 2,80,000 ಇಂಟು 100. ಅವ್ರು ನೀವು ಇದನ್ನಿಲ್ಲೇ ಪ್ಲಸ್ ಮಾಡಿದ್ರೆ ಅದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬಿಫೋರ್ ಟ್ಯಾಕ್ಸ್ ಅದ 66,000 ಬಂದದ ನಮ್ಗೆ ಆನ್ಸರ್. ಟೋಟಲ್ ಎ ಮೈನಸ್ ಬಿ ಮಾಡಿದಾಗ 66,000 ಬಂದದ. ಸೊ 66,000 ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ 24.25. ನೆಕ್ಸ್ಟ್ ಟ್ಯಾಕ್ಸ್ 26,400 ಡಿವೈಡೆಡ್ ಬೈ 2,80,000 ಇಂಟು 100 ಮಾಡಿದ್ರೆ 9.42. ಸೊ ಎರಡು ಮೈನಸ್ ಮಾಡಿದ ಆನ್ಸರ್ ಏನಾಯ್ತು, ನಮ್ದು ನೆಟ್ ಪ್ರಾಫಿಟ್ ಆಯ್ತು, ಹೌದಾ. PBT ಮೈನಸ್ ಟ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ 39,600. ಸೊ 39,600 ಡಿವೈಡೆಡ್ ಬೈ 2,80,000 ಇಂಟು 100 ಮಾಡಿದ್ರೆ 14.83. ಸೊ ಇದೇ ರೀತಿ 2010 ಸಹ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಏನಾಯ್ತು, 3,30,000. ಇಯರ್ಗೆ ಅಷ್ಟೇ ನಮ್ದು ಸೇಲ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೋಬೇಕು, ರೆವೆನ್ಯೂ ಫ್ರಮ್ ಆಪರೇಷನ್ ಅಂತಂದ್ರೆ ಸೇಲ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಅದರ್ ಇನ್ಕಮ್ಸ್ ಅಂತ ಬರುತ್ತೆ. ಈ ಒಂದು ಪ್ರಾಬ್ಲಮ್ ಒಳಗೆ ಕೇಳಿಲ್ಲ. ಸೊ ಅವಾಗ ಎರಡನ್ನು ಟೋಟಲ್ ಮಾಡಿದಾಗ ಟೋಟಲ್ ರೆವೆನ್ಯೂ ಬರುತ್ತೆ. ಇಲ್ಲಿ ನೀವು ಕಂಪಲ್ಸರಿ ಆಗಿ ಸೇಲ್ಸ್ ಅಷ್ಟೇ, ಇದನ್ನಷ್ಟೇ ಕನ್ಸಿಡರ್ ಮಾಡಿ. ಒಂದ ಕೊಟ್ಟಿದ್ದಾರೆ ಅಂತ ಇಲ್ಲಿ ಟೋಟಲ್ ಅಮೌಂಟ್ ಅನ್ನ ತಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಇವಾಗ ಒಂದೇ ಇದ್ದಾಗ ನೀವು ಆನ್ಸರ್ ಅನ್ನ ತಗೋತೀರಿ ಇದನ್ನ. ಆದ್ರ ಇಲ್ಲಿ ಅದರ್ ಇನ್ಕಮ್ಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಆನ್ಸರ್ ಚೇಂಜ್ ಆಗತ್ತ. ಅವಾಗ ನಮಗ್ ಬೇಕಿರೋದು ಸೇಲ್ಸ್ ಅಷ್ಟೇ. ಸೊ ಇಲ್ಲಿ ಆನ್ಸರ್ ಅನ್ನ ನೋಡಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ ಬೇಕಾಗುತ್ತೆ, ಡಿವೈಡೆಡ್ ಬೈ ಸೇಲ್ಸ್ ಇದೇ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇವಾಗ ಇನ್ಕಮ್ ಸ್ಟೇಟ್ಮೆಂಟ್ ಆಯ್ತಾ, ಇವಾಗ ಬ್ಯಾಲೆನ್ಸ್ ಶೀಟ್. ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಆಫ್ ಪಿ ಕಂಪನಿ ಲಿಮಿಟೆಡ್ ಅಂಡ್ ಆರ್ ಕಂಪನಿ ಲಿಮಿಟೆಡ್ ಆರ್ ಗಿವನ್ ಆಸ್ ಫಾಲೋಸ್. ಇಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟಿ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಇಯರ್ ಅನ್ನ ಮೆನ್ಷನ್ ಮಾಡಿಲ್ಲ, ಅವರು ಒಂದು ಕಂಪ್ನಿ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಪಿ ಕಂಪ್ನಿ ಆರ್ ಕಂಪ್ನಿ ಅಂತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 2014 ಇರ್ಬೋದು, 2015 ಇರ್ಬೋದು. ಓಕೆ, ಇಲ್ಲಿ ಇಯರ್ ಅನ್ನ ಕೊಟ್ಟಿಲ್ಲ, ಕಂಪ್ನಿ ಕೊಟ್ಟಾರೆ. ಸೊ ಕಂಪ್ನಿ ಒಳಗೆ ತಗೋರಿ, ಆಯ್ತಾ. ಕ್ವಶನ್ ನೋಡ್ರಿ, ಇಲ್ಲಿ ನೀವು ಎರಡು ಅಮೌಂಟ್, ಇದು ಇನ್ನರ್ ಕಾಲಮ್, ಇದು ಔಟರ್ ಕಾಲಮ್ ಆಯ್ತಾ. ಜಸ್ಟ್ ಏನಿಲ್ಲ, ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್ ಈ ಎರಡನ್ನು ಪ್ಲಸ್ ಮಾಡಿದ್ರೆ ಏನ್ ಅಮೌಂಟ್ ಬರುತ್ತೆ, 5,68,000. ಅದನ್ನಷ್ಟೇ ಅವರು ಟೋಟಲ್ ಕಾಲಮ್ ಒಳಗೆ ಹಾಕಿದ್ದಾರೆ ಅಷ್ಟೇ. ಓಕೆ, ಇದೊಂದು ಕ್ವಶನ್ ಆಗಿದೆ. ಈ ಕ್ವಶನ್ ಅನ್ನ ನೀವು ಒಂದು ಸ್ಕ್ರೀನ್ ಶಾಟ್ ಅದ್ರ ತೋರಿಲ್ಲ ಒಂದ್ ಕಡೆ ಬರೆದಿಟ್ಕೋರಿ. ನಾ ನೆಕ್ಸ್ಟ್ ಸೊಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆನ್ಸರ್ ಒಳಗೆ ಏನು ಚೇಂಜಸ್ ಇಲ್ಲ, ಆಸ್ ಇಟ್ ಈಸ್ ಎಲ್ಲ ಪರ್ಟಿಕ್ಯುಲರ್ಸ್. ಆಮೇಲೆ ಪಿ ಕಂಪನಿ ಅಂತ ಹಾಕ್ತೀರಿ, ಅಮೌಂಟ್ ಪರ್ಸೆಂಟೇಜ್, ಆರ್ ಕಂಪನಿ ಅಮೌಂಟ್ ಪರ್ಸೆಂಟೇಜ್. ಇಕ್ವಿಟಿ ಅಂಡ್ ಲಯಬಿಲಿಟಿ ಸೇಮ್, ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್, ರಿಸರ್ವ್. ಆಮೇಲೆ ಇಲ್ಲಿ ಏನ್ ಮಾಡ್ತೀನಿ, ಟೋಟಲ್ ಅಂತ ಹೇಳಿ ತಗೋತೀರಿ.
ಈ ಅಮೌಂಟ್ ಏನ್ ಬಂದಿದೆ ಅದನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀರಿ. ಹೌದಾ, ಇಷ್ಟೇ ಇವಾಗ ಸೊಲ್ಯೂಷನ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ, ಪರ್ಟಿಕ್ಯುಲರ್ಸ್, ಪಿ ಕಂಪನಿ, ಆರ್ ಕಂಪನಿ. ಸೊ ಅಮೌಂಟ್, ಪರ್ಸೆಂಟೇಜ್, ಆರ್ ಕಂಪನಿ ಇದ್ದಾಗ ಅಮೌಂಟ್ ಅಂಡ್ ಪರ್ಸೆಂಟೇಜ್. ಸೊ ನಮ್ಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಆಸ್ ಇಟ್ ಈಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ತಗೊಂಡಿದೆ, ಏನು ಚೇಂಜಸ್ ಇಲ್ಲ. ಓಕೆ, ಇಕ್ವಿಟಿ ಅಂಡ್ ಲಯಬಿಲಿಟಿ, ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ, ಅದರೊಳಗೆ ಶೇರ್ ಕ್ಯಾಪಿಟಲ್ ಅಂಡ್ ರಿಸರ್ವ್ ಅಂಡ್ ಸರ್ಪ್ಲಸ್ 5,40,000, 28,000 ಎರಡನ್ನು ಪ್ಲಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅದೇನಾಗಿರುತ್ತೆ, ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಆಗಿರುತ್ತೆ 5,68,000. ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಅದ್ರೊಳಗ ಏನು ಇಲ್ಲ. ಸೊ ಒಂದು ಆಕ್ಚುಲಿ ಇಲ್ಲಿ ಕರೆಂಟ್ ಲಯಬಿಲಿಟಿ ಅಂತ ತಗೋಬೇಕಾಗಿತ್ತು, ಸಾರಿ ನಾನ್ ಕರೆಂಟ್ ಲಯಬಿಲಿಟಿ ಅಂತ ತಗೋಬೇಕಾಗಿತ್ತು. ನಾನ್ ಕರೆಂಟ್ ಲಯಬಿಲಿಟಿ ಅದರೊಳಗೆ ಲಾಂಗ್ ಟರ್ಮ್ ಬಾರೋವಿಂಗ್ ಬರುತ್ತೆ 2,30,000. ಸೊ ಟೋಟಲ್ 2,30,000 ಇದನ್ನ ಬಿ ಅಂತ ಹೇಳಿ ಶೋ ಮಾಡ್ತೇನೆ. ನೆಕ್ಸ್ಟ್ ಥರ್ಡ್ ಒನ್ ಕರೆಂಟ್ ಲಯಬಿಲಿಟಿ, ಅದರೊಳಗೆ ಟ್ರೇಡ್ ಪೇಯಬಲ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್, ಅದರ್ ಕರೆಂಟ್ ಲಯಬಿಲಿಟಿ. ಸೊ ಈ ಮೂರನ್ನು ಆಡ್ ಮಾಡಿದಾಗ 78,000 ಬಂತಂದು ಟೋಟಲ್ ಕರೆಂಟ್ ಲಯಬಿಲಿಟಿ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದಾಗ ನಮ್ಗೆ ಟೋಟಲ್ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ 8,76,000. 8,76,000 ಬಂತ ಆಯ್ತು. ಇದೇ ಸೇಮ್ ಆರ್ ಕಂಪನಿದು ಅದ. ಅಷ್ಟು ಪ್ಲೇಸ್ ಮಾಡಿತ್ತ ಇಲ್ಲಿ ಎ ಸಿಕ್ತ, ಬಿ ಅಂಡ್ ಸಿ ಅಷ್ಟು ಪ್ಲೇಸ್ ಮಾಡಿದಾಗ 16,16,000. ನೆಕ್ಸ್ಟ್ ಅಸೆಟ್ಸ್. ಅಸೆಟ್ಸ್ ಅಲ್ಲಿ ಸಹ ಎರಡು ಹೆಡ್ಸ್ ಬಂದದ, ನಾನ್ ಕರೆಂಟ್ ಅಸೆಟ್ಸ್, ಅದ್ರೊಳಗೆ ಟ್ಯಾಂಜಿಬಲ್ ಅಸೆಟ್ಸ್ ಅದ. ಸೊ ಇದನ್ನ ಒಂದ ಅದ, ಸೊ ಡೈರೆಕ್ಟ್ ಅದ ತಗೊಂಡು ಎ ಅಂತ ಶೋ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಕರೆಂಟ್ ಅಸೆಟ್ಸ್, ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ವೆಂಟರೀಸ್, ಟ್ರೇಡ್ ರಿಸೀವೇಬಲ್, ಕ್ಯಾಶ್, ಶಾರ್ಟ್ ಟರ್ಮ್ ಲೋನ್ಸ್. ಸೊ ಟೋಟಲ್ ಇದೇನ್ ಬಂದಿದೆ ಅದನ್ನಷ್ಟು ಪ್ಲೇಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 48,000 ಬಂತ. ಸೊ ಇದನ್ನ ಕರೆಂಟ್ ಅಸೆಟ್ಸ್ ಬಿ ಅಂತ ಹೇಳಿ ಶೋ ಮಾಡ್ತೀನಿ. ಸೊ ಎರಡನ್ನು ಪ್ಲೇಸ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತಾ, ಟೋಟಲ್ ಅಸೆಟ್ಸ್ ವ್ಯಾಲ್ಯೂ ಬರುತ್ತೆ. ಟೋಟಲ್ ಅಸೆಟ್ಸ್ ಎಷ್ಟಾಯ್ತು, 4,76,000. ಸೊ ಇಲ್ಲಿ ಪರ್ಸೆಂಟೇಜ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇವಾಗ ಇನ್ಕಮ್ ಸ್ಟೇಟ್ಮೆಂಟ್ ಅವರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ದಾಗ ನಾವು ಯಾವ ರೀತಿ ತಗೋತಾ ಇದ್ವಿ, ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ತಗೋತಿದ್ದು, ಅಂದ್ರೆ ಡಿವೈಡೆಡ್ ಬೈ ಸೇಲ್ಸ್ ಇತ್ತಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರ ಈಚ್ ಅಸೆಟ್ಸ್ ಆರ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100. ಇದು ನಮ್ ಫಾರ್ಮುಲಾ. ಓಕೆ, ಯಾವಾಗ ಅಸೆಟ್ಸ್ ಅಂಡ್ ಲಯಬಿಲಿಟಿ ಅವ್ರ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಾಗ ಅದ, ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅನ್ನ ನಾವು ತಗೋತೀವಿ. ಅಲ್ಲಿ ಡಿವೈಡೆಡ್ ಬೈ ಸೇಲ್ಸ್, ಇಲ್ಲಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ಆರ್ ಟೋಟಲ್ ಲಯಬಿಲಿಟಿ ಅಂತ ಹೇಳಿ ನೀವು ತಗೋಬಹುದು ಯಾವ್ದಾದ್ರು ಒಂದನ್ನ. ಅಂದ್ರೆ ಇವಾಗ 8,76,000 ಅದ ಲಯಬಿಲಿಟಿ. ಸೊ ಅಸೆಟ್ಸ್ ವ್ಯಾಲ್ಯೂ ಏನಾಗಿರುತ್ತೆ, 8,76,000 ಆಗಿರುತ್ತೆ, ಹೌದಲ್ಲ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ತಗೋಬಹುದು. ನಾನು ಟೋಟಲ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೇನೆ. ಇವಾಗ ನಾನು ಫಸ್ಟ್ ಪಿ ಕಂಪನಿ ಹೇಳ್ತೇನೆ. ಓಕೆ, ಏನದ ಫಸ್ಟ್ ಅಮೌಂಟ್ ಶೇರ್ ಕ್ಯಾಪಿಟಲ್ ಅದ ಅಂತಂದ್ರೆ ಈಚ್ ಲಯಬಿಲಿಟಿ 5,40,000 ಡಿವೈಡೆಡ್ ಬೈ 8,76,000 ಇಂಟು 100. ಇಲ್ಲಿ 8,76,000 ಕಂಪಲ್ಸರಿ ಆಯ್ತು ಹಂಗಂದ್ರ, ಹೌದಾ. 8,76,000 ಮತ್ತು ಬಟ್ ಮೇಲಿರೋ ಐಟಮ್ ಅಮೌಂಟ್ ಅಷ್ಟೇನಾಗುತ್ತೆ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತಾ. 28,000 ಡಿವೈಡೆಡ್ ಬೈ 8,76,000 ಇಂಟು 100 3.20. ಎರಡನ್ನು ಪ್ಲಸ್ ಮಾಡಿದಾಗ 64.84. ನೆಕ್ಸ್ಟ್ 2,30,000 divided by 8,76,000 into 100. ಇದೇ ಅಮೌಂಟ್ ಸೇಮ್ ಅಂತ. ನೆಕ್ಸ್ಟ್ 28,000 divided by 8,76,000 into 100. ಅದೇ ರೀತಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸಹ ಅದೇ ರೀತಿ. ಇವಾಗ ಯಾವ್ದು ಆರ್ ಕಂಪ್ನಿದದ, ಆರ್ ಕಂಪ್ನಿದಾಗ 11,20,000 ಅದ, ಹೌದಾ. 11,20,000 divided by ಇತರದ್ದು ವ್ಯಾಲ್ಯೂ ಏನದ 16,16,000 ಅದ. 16,16,000 ಇಂಟು 100 ಮಾಡಿದ್ರೆ 69.30. 36,000 divided by 16,16,000 ಇಂಟು 100 2.23. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ನಾವು ಪಿ ಕಂಪನಿ ಇದ್ದಾಗ
ಟೋಟಲ್ ಲಯಬಿಲಿಟಿ ಆರ್ ಟೋಟಲ್ ಅಸೆಟ್ಸ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡ್ತೀವಿ. ಆರ್ ಕಂಪ್ನಿದಾಗ ಹತ್ತಿರದ ರಿಲೇಟ್ ಯಾವ್ದದ ಅದನ್ನ ತಗೋತೀವಿ. ಅಂದ್ರೆ ಟೋಟಲ್ ಅಸೆಟ್ಸ್ ಆರ್ ಟೋಟಲ್ ಲಯಬಿಲಿಟಿ ವ್ಯಾಲ್ಯೂವನ್ನ ನೀವು ಕರೆಕ್ಟ್ ಆಗಿ ನೋಡಿ ತಗೋಬೇಕು. ನೆಕ್ಸ್ಟ್ ಇಲ್ಲ ಅಸೆಟ್ಸ್ ನೋಡ್ರಿ ಎರಡು ಕಡೆ ಕರೆಕ್ಟ್ ಅದ. ಸೊ ನಮ್ದ ಇವಾಗ ನಮ್ಗೆ ಗೊತ್ತದ ನಾವು ಕಾಮರ್ಸ್ ಸ್ಟೂಡೆಂಟ್, ಎರಡು ಕಡೆ ನಮ್ದು ಅಸೆಟ್ಸ್ ಅಂಡ್ ಲಯಬಿಲಿಟಿ ಟ್ಯಾಲಿ ಆಗಿತ್ತು ಅಂದ್ರೆ ಅಷ್ಟು ನಮ್ ಪ್ರಾಬ್ಲಮ್ ಕರೆಕ್ಟ್ ಇದ್ದಂಗೆ ಹೌದಲ್ಲ. ಸೊ ಇಲ್ಲಿ ಎರಡು ಕಡೆ ಸೇಮ್ ಅಮೌಂಟ್ ಅದ. ಸೊ ಇಲ್ಲಿ 8,76,000 ಇವಾಗ ಪಿ ಕಂಪ್ನಿ ಇದ್ದಾಗ, ಅಂಡ್ ಆರ್ ಕಂಪ್ನಿ ಇದ್ದಾಗ 16,16,000. ಓಕೆ, ಇವಾಗ ಅಸೆಟ್ಸ್ ಅನ್ನ ನಾವು ಯಾವ ರೀತಿ ಮಾಡ್ತೀವಿ? ಟ್ಯಾಂಜಿಬಲ್ ಅಸೆಟ್ಸ್ ಅದ 8,28,000 ಕನ್ಸರ್ನ್ಡ್ ಐಟಮ್ ಐತೆ. ಇಟ್ ಮೀನ್ಸ್ ಈಚ್ ಅಸೆಟ್ಸ್ 8,28,000 ಡಿವೈಡೆಡ್ ಬೈ ಅಸೆಟ್ಸ್ 8,76,000 ಇಂಟು 100 ಮಾಡಿದ್ರೆ 94.52. ನೆಕ್ಸ್ಟ್ ಕರೆಂಟ್ ಇನ್ವೆಸ್ಟ್ಮೆಂಟ್ 2,000 ಡಿವೈಡೆಡ್ ಬೈ 8,76,000 ಇಂಟು 100 0.22. ಇದೇ ರೀತಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಾಸ್ಟ್ ಇಲ್ಲಂತೂ 100 ಬರುತ್ತೆ, ಯಾಕಂದ್ರೆ 8,76,000 ಡಿವೈಡೆಡ್ ಬೈ 8,76,000 ಇಂಟು 100. ಸೊ ಸೇಮ್. ಈ ಒಂದು ವಿಡಿಯೋದಲ್ಲಿ ಕಾಮನ್ ಸೈಜ್ ದ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾನು ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.